ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಕೆಸರುಗದ್ದೆಗೆ ಲಗ್ಗೆ ಇಟ್ಟು ಕೆಲವರು ಮುಗ್ಗರಿಸಿ ಉಳಿದವರು ಗುರಿ ಮುಟ್ಟಿ ವರ್ಷದ ಕೊನೆ ಟಾಸ್ಕ್ ನ ಭರ್ಜರಿಯಾಗಿ ಮುಗಿಸಿದ್ದಾರೆ. ನ್ಯೂ ಇಯರ್ ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ ಕಾಯ್ತಾ ಇದೆ. ಬದಲಾವಣೆಯೇ ನಿರಂತರ ಅನ್ನೋ ನಿಯಮನ ಪಾಲಿಸಿ ಹೊಸತನಕ್ಕೆ ವೆಲ್ಕಮ್ ಹೇಳ್ತಾ ಹಳೇದಕ್ಕೆಲ್ಲ ಬಾಯ್ ಬಾಯ್ ಹೇಳ್ತಿರೋ ನಮ್ಮ ಜೂನಿಯರ್ಸ್ ಅಂಡ್ ಸೀನಿಯರ್ಸ್ಗೆ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ನೈಟ್ ಅಂತ ತಕ್ಷಣ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಗರ್ಲ್ ಫ್ರೆಂಡ್ ಆಗಿ ಬರ್ಬೇಕು ನೀವು. ಏನ್ ಡ್ರೆಸ್ ಹಾಕೊಂಡಿದ್ದೀರಾ? ಪಾರ್ಟಿಗೆ ಹೋಯ್ತಾ ಸೂಪರ್ ಹುಡುಗಿ ಹೋಗ್ಬೇಕು. ಕ್ಲಬ್ಗೆ ಹೋಯ್ತಾ ಇದ್ದೀವಿ ಜಾಡ್ಸ್ ಆಡಕ್ಕೆ. ಏನಕ್ಕೆ ಪಾರ್ಟಿ ಕೊಡ್ತಾರೆ ಅವರು? ಎಂಜಾಯ್ ಮಾಡಕ್ಕೆ. ಎಲ್ಲರೂ ರೆಡಿ ಆಗ್ತಾ ಇದ್ವಿ, ಫುಲ್ ಪಾರ್ಟಿ ವೇರ್. ಗರ್ಲ್ಸ್ ಎಲ್ಲ ತುಂಬಾ ಎಕ್ಸೈಟೆಡ್, ಮೇಕಪ್ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ಗರ್ಸಿಗೆ ಸೀರೆ ಉಟ್ಕೊಂಡ್ರಾಯ್ತು, ಚೆನ್ನಾಗಿ ಕಾಣಿಸ್ಬೇಕು ಅಂತ ತೆಗಿತಾ ಇದ್ದೆ. ಸೌಮ್ಯ ಎಲ್ಲರೂ ಬೇಡ ಅದು ಯಾವಾಗಲೂ ಸೀರೆನೇ ಉಡ್ತೀರಾ, ಇವತ್ತು ಡ್ರೆಸ್ ಕೊಡ್ತೀವಿ ಹಾಕೋತೀರಾ ಅಂತ ಕೇಳಿದೆ. ರಚನಾ ಶಾರ್ಟ್ ಫ್ರಾಕ್ ಕೊಟ್ಲು, ಬ್ಲ್ಯಾಕ್ ಕಲರ್ ಇದೆ. ಓಕೆ, ಇವಾಗ ಪಾರ್ಟಿಗೆ ಹೋಗೋಣ. ಅಲ್ಲ ಏನಾಗಲ್ಲ, ಪಾರ್ಟಿಲಿ ಏನೂ ಆಗಲ್ಲ. ಊಟನೂ ಆಗೈತಿ, ಎಲ್ಲ ಆಗೈತಿ. ನೀವು ಹೋಗಿ ಪಾರ್ಟಿ ಮುಗಿಸ್ಕೊಂಡ್ಬರೋರು. ಯಾಕೋ ನಮ್ ಜಟ್ಟಿಗಳು ಹೊಸ ವರ್ಷನ ಬೇಸರದಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರ ತಲೆಯಲ್ಲಿ ಅದ್ ಏನ್ ಓಡ್ತಿದೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ಬೇಕು. ಹೊರಡ್ಬೇಕು ಅಂದಾಗ ಫುಲ್ ರೆಡಿ ಆಗ್ಬಿಟ್ಟು ಬೆಸ್ಟ್ ಔಟ್ಫಿಟ್ ಇತ್ತು ಅದನ್ನೆಲ್ಲ ಹಾಕೊಂಡು ಹೊರಟೆ. ನಮ್ ಸೀನಿಯರ್ಸ್ಗೆಲ್ಲ ನಾವು ಹೆಲ್ಪ್ ಮಾಡ್ತಾ ಇದ್ವಿ, ಹೀಲ್ಸ್ ಎಲ್ಲ ಹಾಕೊಂಡು. ದೆನ್ ಫೈನಲಿ ಫುಲ್ ರೆಡಿ ಆಗಿ ಜಟಿಮಣಿಗಳನ್ನು ರೆಡಿ ಮಾಡ್ಕೊಂಡು ವಿ ವೆಂಟ್. ಒತ್ತಾಯಕ್ ಮಣಿದೋ ಇಲ್ಲ ಅವರಿಗೆ ಮನಸ್ಸು ಬಂದೋ ಕೊನೆಗೂ ನಮ್ ಜಟ್ಟಿಗಳು ಪಾರ್ಟಿಗೆ ಬರೋಕೆ ಗ್ರೀನ್ ಸಿಗ್ನಲ್ ಕೊಟ್ರು. ಬಸ್ಸಲ್ಲೇ ಶುರು ಮಾಡ್ಕೊಂಡ್ವಿ. ಫುಲ್ ಮ್ಯೂಸಿಕ್ ಹಾಕ್ತಿದ್ರು, ಬಸ್ಸಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಿದ್ರು. ಕೃಷ್ಣನಂದ ಸರ್ ಫುಲ್ ಮೂಡಲ್ಲಿ. Just having fun, we started rolling. ಆವಾಗ ನಾವು ರೆಸಾರ್ಟ್ಗೆ ರೀಚ್ ಆದ್ವಿ. ನಾವು ಬಸ್ಸಿಂದ ಇಳಿತಾನೆ ಎರಡು ಬಹಳ ಸುಂದರವಾದ ಹುಡುಗಿಯರು ನಮಗೆ ರೋಸ್ ಕೊಟ್ಟು ಸ್ವಾಗತಿಸಿದ್ರು. ನನಗಂತೂ 1 ತಿಂಗಳು ಕಂಪ್ಲೀಟ್ ಆಗಿ ಮ್ಯೂಸಿಕ್ ಡಾನ್ಸ್ ಏನು ಹೇಳ್ದಂಗೆ ಸರ್ ಆಲ್ ಆಫ್ ಅ ಸಡನ್ ಮ್ಯೂಸಿಕ್ ಹಾಕಿದ ತಕ್ಷಣ ಒಳ್ಳೆ ಹುಚ್ಚರ ಥರ ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಹೊಸ ವರ್ಷ ಖುಷಿನಲ್ಲಿ ಶುರು ಮಾಡಿದ್ರೆ ಇಡೀ ವರ್ಷ ಸಂತೋಷ ತುಂಬಿರುತ್ತೆ ಅನ್ನೋದು ವಾಡಿಕೆ. ಅದಕ್ಕೆ ನಮ್ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ಗಳು ಹೊಸ ವರ್ಷನ ಡ್ಯಾನ್ಸು ಮೋಜು ಮಸ್ತಿಗಳಿಂದ ಶುರು ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಹೊಸ ಹುರುಪು, ಹೊಸ ಉತ್ಸಾಹ ಮತ್ತು ದೊಡ್ಡ ಮಟ್ಟದ ಯಶಸ್ಸನ್ನು ತಂದ್ಕೊಡ್ಲಿ ಅಂತ ನಾವುಗಳು ನಿಮಗೆ ವಿಶ್ ಮಾಡ್ತೀವಿ. ಓಕೆ, ನಿಮ್ಮ ಜೊತೆ ಇಲ್ಲಿಂದ ಹೋದಂತ ಕಂಟೆಸ್ಟೆಂಟ್ಗಳು ಹಾಗೂ ಕರ್ನಾಟಕದ ಜನತೆಗೆ 2015ರ ವಿಶಸ್ನ ಕೋರೋಣ. ಹ್ಯಾಪಿ ನ್ಯೂ ಇಯರ್! ಹೇಗಿದ್ಯಪ್ಪ ನಮ್ಮ ಹೊಸ ವರ್ಷದ ಪಾರ್ಟಿ ಸೆಟಪ್? ಖುಷಿ ಆಯ್ತಾ? ಎಲ್ಲ ಎಂಜಾಯ್ ಮಾಡಿದ್ರ? ಗುರುಗಳೇ, ನನಗ್ ತುಂಬಾ ಆಸೆ ಆಗ್ತಾ ಇದೆ. ಇನ್ನೊಂದ್ಸರಿ ನಮ್ಮ ಕೋಟೆ ದೇವಮ್ಮನ ಕೈಲಿ ಡ್ಯಾನ್ಸ್ ಆಡಿಸ್ಬೇಕು ಅಂತ. ಏನ್ ಡ್ಯಾನ್ಸ್ ಆಡ್ತೀರಾ ದೇವಮ್ಮ? ಮ್ಯೂಸಿಕ್.
ವಾಟ್ ಅನ್ ಎನರ್ಜಿ. ಹೊಸ ವರ್ಷದ ಸಂಭ್ರಮದಲ್ಲಿ ನಮ್ಮ ರಚನಾ ಅವರು ಒಂದು ರ್ಯಾಪ್ ಮಾಡ್ತಾರೆ ನಮಗೋಸ್ಕರ. Who killing him in the UK? Everybody wants to say you okay. Don't act a fool now. I always act a fool. Ow, ow. Ain't nothing new now. And you thought he was cute before. Look at his speaker, tell me he's broke. ಲಾಸ್ಟ್ ಅಲ್ಲಿ ಮಾಡೋದೆಲ್ಲ ರತ್ನ ಏನದು ಮೂಮೆಂಟ್ ಅದೇ ನಿಂಗೆ ಅಂದಲ್ಲ. Look at his speaker, tell me he's broke. ಓಕೆ ಕಮ್ ಆನ್ ಯು ಬ್ರೋಕ್. ಇವಾಗ ಸಾಂಗ್ ಆಡ್ಬೇಕು ಒಂದು ಅದೇ ತರ ರಚನೆ ಆಡ್ದಂಗೆ ಒಂದು ರ್ಯಾಪ್ ಮಾಡ್ಬೇಕು. ಯಾರು ಹೇಳ್ಬೇಕಾ ಸರ್? ಇದ್ರ ಅರ್ಥ ಹೇಳ್ಬಿಡಿ ಒಂದ್ ಸೆಂಟೆನ್ಸ್ ಅಲ್ಲಿ. ನೀನ್ ಹೇಳೋದು ನನಗೆ ಅರ್ಥ ಆಗ್ಲಿಲ್ಲ, ನಾನು ಹೇಳೋದು ನಿನ್ಗೆ ಅರ್ಥವಾಗಿಲ್ಲ. ಒಟ್ಟಲ್ಲಿ ಯಾರಿಗೂ ಅರ್ಥ. ಸರ್ ನೀವೊಂದು ಹಾಡು ಹೇಳಿ ಸರ್. ಇನ್ನ ಶಿಲ್ಪನ ಬದಲು ಒಂದು ಡೈಲ್ ಹೇಳ್ತಾನ್ರಿ, ಆದ್ರ ಹಾಡು ಏನ್ ಬರಂಗಿಲ್ಲ. ಆಯ್ತು ಡೈಲಾಗ್ ಹೇಳಿ. ಈಕೆ ಕಣ್ಣು ನೋಡಿದ್ರೆ ಕವಳಿ ಹಣ್ಣು ನೋಡಿದಂಗ್ರಿ, ಗಲ್ಲ ನೋಡಿದ್ರೆ ಜನವಾಡ ಪೇರು ಹಣ್ಣು ನೋಡಿದಂಗ್ರಿ, ಈಗ ಹುಬ್ಬು ನೋಡಿದ್ರೆ ಕಾಮನ್ ಬಿಲ್ ನೋಡಿದಂಗ್ರಿ, ಈ ತುಟಿ ನೋಡಿದ್ರೆ ಬೇವಿನ ಹೆಸರದಂಗ್ರಿ, ಹಲ್ಲು ನೋಡಿದ್ರೆ ದಾಳಂಬ್ರಿ ಕಾಳಿನಂಗ್ರಿ, ನಡ ಸಣ್ಣ ನಾಗರ ಬಣ್ಣ, ಹೆಣ್ಣ ಕಂಡಿನೂ ಅಪರೂಪ, ಆಕಿ ವರನ ಬಂಗಾರ ಕಿರಣ. ರಾಮಪುರೆ ಸರ್, ನಿಮ್ ಕಡೆಯಿಂದ ಒಂದು ಎಂಟರ್ಟೈನ್ಮೆಂಟ್. ಜೀವನವೇ ಸುಖ ಪಯಣ, ಒಲವಿನ ಕವನ, ಕನಸಿನಲ್ಲೂ ನೆನೆಸಲಿಲ್ಲ ಇಂಥ ಒಂದು ದಿನ. ಈಗ ಫಾಸ್ಟ್ ಆಗಿ ಒಬ್ಬೊಬ್ರಾಗೆ ಕಿಟಿನ ಶುರು ಮಾಡ್ತೀನಿ. 2015ಕ್ಕೆ ನಿನ್ನ ರೆಸಲ್ಯೂಷನ್ ಏನು? ನಾನು ಹೀರೋ ಆಗ್ಬೇಕಂದ್ರೆ ತುಂಬಾ ಆಸೆ ಇದೆ ಸರ್. ಆ ಕನಸು ಈ ವರ್ಷ ನಿಮ್ಗೆ ಸಾಕಾರ ಆಗ್ಲಿ ಅಂತ ನಾವು ಕೂಡ ದೇವರ ಪ್ರಾರ್ಥನೆ ಮಾಡ್ತೀವಿ. ಸಿದ್ಧಿಯಮ್ಮ, ಏನ್ ರೆಸಲ್ಯೂಷನ್? ನಂದೊಂದು ಕಲಾ ತಂಡ ಇದೆ. ಆ ಕಲಾ ತಂಡ ಮುಂದೆ ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನಗೆ. ಸರ್ ನಂದು ಅದೇ ಸರ್, ಲೈಕ್ ಹೀರೋ ಆಗಬೇಕು ಅಂತ ಇರೋದು. ಸೊ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಫಸ್ಟ್ ಮಾಡ್ಕೊಂಡು ಅದ್ರಲ್ಲಿ ಪಕ್ಕಾ ಆಗಿ ಆಮೇಲೆ ಮುಂದುವರಿಬೇಕು ಅಂತ ಸರ್. ನಾನು ಹೀರೋ ಆಗಲ್ಲ, ಹೀರೋಯಿನ್ ಆಗಲ್ಲ. ಟೋಟಲಿ ಯಾವ್ದಾರ ಒಂದು ಸೀರಿಯಲ್ ಮಾಡ್ಬೇಕು ಅನ್ಕೊಂಡಿದೀನಿ. ದೇವಮ್ಮ, ಸೀರಿಯಲ್ ಆಕ್ಟ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ರಿ. ಕ್ಯಾಮ್ರಾಗಳೆಲ್ಲ ಇಲ್ಲೇ ಇದೆ, ಲೈಟಿಂಗ್ ರೆಡಿ ಇದೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಎಡಿಟರ್ ಇದ್ದಾರೆ, ಎಲ್ಲ ಒಂದು ಟ್ರಯಲ್ ಮಾಡೇ ಬೇಡ. ಈಗ ಈ ಸೀರಿಯಲ್ ಅಲ್ಲಿ ಮಕ್ಳೇನಾದ್ರು ತುಂಬಾ ಕಾಟ ಕೊಡ್ತಾ ಇದ್ರೆ ಮನೇಲಿ, ಈ ಅಮ್ಮಂದ್ರೆ ಏನ್ ಮಾಡ್ತಾರ ಗೊತ್ತಾ, ಫಸ್ಟ್ ಮಾಡೋದೇ ದೇವ್ರ ಮನೆಗೆ ಹೋಗೋದು. ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಹತ್ರ ಹತ್ಕೊಂಡು ಗೋಗರ್ಕೊಂಡು ಬೇಡ್ಕೋತಾರೆ. ಇವಾಗ ಆ ತರ ಒಂದು ಆಕ್ಟಿಂಗ್ ಮಾಡಿ. ಅಯ್ಯೋ ದೇವ್ರೇ, ನಮ್ಮ ಮಗನ್ಗೆ ಯಾಕಪ್ಪ ಇಂತೆ ಬುದ್ಧಿ ಕೊಟ್ಟಿದ್ಯಾ? ಒಳ್ಳೆ ಬುದ್ಧಿ ಕೊಡಬಾರ್ದ? ಯಾಕೆ ನಮ್ಮ ಮಕ್ಳಿಗೆ ಇಂತೆ ಬುದ್ಧಿ ಕೊಟ್ಟಿ ಹೊಟ್ಟೆಯಾಗಿ ಉರಿಸ್ತಿದ್ಯಲ್ಲ ದೇವ್ರೆ? ಹಿಂಗೆ ಯಾಕೆ ಒಳ್ಳೇದು ಮಾಡಿಲ್ಲ? ನಮ್ಗೆ ಯಾಕೆ ಹಿಂಗೆ ಕಷ್ಟ ಕೊಡ್ತ? ಕೃಷ್ಣಾನಂದ ಅವರೇ, ನಿಮ್ಮ ರೆಸಲ್ಯೂಷನ್ ಏನು? ನಮ್ದು ಸರ್ ಭಕ್ತಿ, ಶ್ರದ್ಧೆ, ಧರ್ಮ. ನನ್ನ ಈ ವಯಸ್ಸಲ್ಲೇ ಮುಂದಿನ ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದು ಉದ್ದೇಶ. ಇಷ್ಟು ದಿನ ಮಾಡಿದ್ದೀರಿ? ಮಾಡಿದ್ದೀನಿ. ಮಾಡಿದ್ ಬಿಟ್ಬಿಡಿ ಸರ್. ಇಲ್ಲ, ಏನ್ ಮಾಡಕ್ ಕೊಟ್ಟಿದ್ದೀರಿ? ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಆಸೆ. ಆಲ್ವೇಸ್ ಸೇಮ್ ಇರುತ್ತೆ ಸರ್. ಜಂಕ್ ಫುಡ್ ಸ್ವಲ್ಪ ಕಮ್ಮಿ ತಿನ್ಬೇಕು, ವೇಟ್ ಲಾಸ್ ಸ್ವಲ್ಪ ಆಗ್ಬೇಕು ಅಂತ. ಅಲ್ಲ, ಅವಾಗ್ಲೇ ಎಷ್ಟೆಷ್ಟು ಕೇಕ್ ತಿನ್ನಲ್ಲ, ಹಂಗ ತಿಂದ್ರೆ ಹೆಂಗ್ ವೇಟ್ ಲಾಸ್ ಆಗುತ್ತೆ? ವೆರಿ ನೈಸ್. ಫರ್ನಾಂಡಿಸ್ ಸರ್, ಒಳ್ಳೆ ನರಿಸಿಂಗ್ ಆಹಾರ ಸೇವಿಸಿ ರೆಗ್ಯುಲರ್ ವರ್ಕೌಟ್ ಮಾಡಿ ಹೆಲ್ದಿಯಾಗಿ ಜೀವನ ನಡೆಸ್ತೇನೆ. ಇನ್ನೂ ಹೆಲ್ತಿಯಾಗಿ ಜೀವನ ನಡೆಸಬೇಕು ಅನ್ನೋ ಆಸೆ ಪಡ್ತೀನಿ. ಸುಷ್ಮಾ, ಫಸ್ಟ್ ಆಫ್ ಆಲ್ ನಾನು ಸೂಪರ್ ಫಾಸ್ಟ್ ಆಗ್ಬೇಕು. ಕೊನೆಗೂ ಹೇಳಿದ್ಲಲ್ಲ. ಚಕ್ರವರ್ತಿ ಸರ್, ಸಮ್ಮರ್ಲಿ ಐ ವಾಂಟ್ ಟು ಡೂ ಎ ರೈಡ್ ಟು ಲೇ ಲಡಾಖ್. ವಾವ್. ವಿಂಟರ್ಲಿ ಐ ವಾಂಟ್ ಟು ಗೋ ಟು ನೈರೋಬಿ ಅಗೇನ್ ಅಂಡ್ ಸಿ ದಿ ವೈಲ್ಡ್ ಲೈಫ್ ಅಂಡ್ ಕಮ್. ನನ್ಗೆ ಬೇರೆ ಏನು ಅಚೀವ್ಮೆಂಟ್ ಮಾಡೋದು ಅಂತ ಅದೇನಿಲ್ಲ. ಸೌಮ್ಯ ಸರ್, ನನ್ಗೆ ನಮ್ಮಪ್ಪ ಹೇಳ್ದಂಗೆ ಮನೆಗೆ ವಾಪಸ್ ನಾನು ಹುಡುಗಿಯಾಗಿ ಹೋಗ್ಬೇಕು. ಅದೇ 2015ರಲ್ಲಿ ಲೈಫ್ ಸೂಪರ್ ಗುರು ಪಟ್ಟಣ ಇಲ್ಲಿಂದ ನಾನು ತಗೊಂಡು ಹೋಗ್ಬೇಕು ಅನ್ನೋದೇ ನನ್ನ ದೊಡ್ಡ ಕನಸು. ಇದು ಮಾತು, ಇದಕ್ಕೋಸ್ಕರ ಅವಾಗಿಂದ ಕಾಯ್ತಾ ಇದ್ದೇನೆ.
ರಾಮಪ್ಪರೇ. ಸರ್ ನಾನು ನನ್ನ ಹಳ್ಳಿಗೆ ಹೋಗ್ಬೇಕು. ಈಗಾಗಲೇ ಅಲ್ಲಿ ಸಾಲು ಮರಗಳನ್ನು ನೆಡೋದು, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ ಸರ್. ಶಿಲ್ಪ, ಈ ವರ್ಷ I want to be more focused on my dream because I'm growing older year by year. I don't want to waste. ನನಗೂ ಅದು ತಲೆಯಲ್ಲಿತ್ತು. I'll fight back with this girl and get that life super good title for me. I want to fight that. Okay. 2015ಕ್ಕೆ ಯಾರ್ಯಾರು ಏನೇನ್ ರೆಸೊಲ್ಯೂಷನ್ ಅನ್ಕೊಂಡಿದ್ದೀರೋ, ಏನೇ ನಿಮ್ಮ ಆಸೆಗಳು, ಆಕಾಂಕ್ಷೆಗಳು, ಕನಸುಗಳು ಎಲ್ಲವೂ ನೆರವೇರ್ಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೀವಿ. ಓಕೆ, ಸೊ ನ್ಯೂ ಇಯರ್ ಪಾರ್ಟಿನ ಇನ್ನೂ ರಂಗೇರ್ಸೋಣ. ಜೊತೆಗೆ ಗೋಲ್ಡ್ ಕಾಯಿನ್ ಕ್ಲಬ್ ಅಂಡ್ ರೆಸಾರ್ಟ್ ಅವರು ನಮಗೋಸ್ಕರ ರುಚಿಯಾದ ಶುಚಿಯಾದ ಊಟ ರೆಡಿ ಮಾಡಿಟ್ಟಿದ್ದಾರೆ. ಮತ್ತು ಇವತ್ತು ನೀವುಗಳು ಇಲ್ಲೇ ಉಳ್ಕೋತಾ ಇದ್ದೀರಾ. ಆರಾಮಾಗಿ ಈ ರೆಸಾರ್ಟ್ ಅಲ್ಲಿ ರೆಸ್ಟ್ ಮಾಡಿ ಎಂಜಾಯ್ ಮಾಡಿ, ಒಂದು ದಿನ ಪೂರ್ತಿ ಎಂಜಾಯ್ ಮಾಡಿ. ನಾಳೆ ನಾವು ನಿಮ್ಮನ್ನ ಟಾಸ್ಕ್ ಏರಿಯಾದಲ್ಲಿ ಭೇಟಿ ಮಾಡ್ತೀವಿ. ಓಕೆ, ಹ್ಯಾವ್ ಯುವರ್ ಡಿನ್ನರ್ ಅಂಡ್ ಎಂಜಾಯ್ ದ ಪಾರ್ಟಿ. ಸೂಪರ್ ಊಟ ಕೊಡ್ತಿದಾರೆ. ನಾಳೆ ಯಾವ ಟಾಸ್ಕ್ಗಳು ಬರುತ್ತೆ ಗೊತ್ತಿಲ್ಲ. ಇವತ್ತು ಸೂಪರ್ ಇಷ್ಟು ದಿನ ಬರೀ ಅಡ್ವಾಂಟೇಜ್ ಪಡೆದವ್ರು ಮಾತ್ರ ಇಂಥ ಊಟ ಉಪಚಾರಗಳು ಇರ್ತಿದ್ವು. ಆದ್ರೆ ಇವತ್ತು ಎಲ್ರೂ ಸೇರಿ ಊಟ ಮಾಡ್ತಿರೋದು ನ್ಯೂ ಇಯರ್ ಸ್ಪೆಷಲ್. ಎಲ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಪ್ಪ. ಈ ಚಾನ್ಸು ಯಾವಾಗ ಸಿಗುತ್ತೋ. ತಗಳಪ್ಪ, ಅಡ್ವಾಂಟೇಜ್ ಮೇಲೆ ಅಡ್ವಾಂಟೇಜ್. ಇಷ್ಟು ದಿನ ಲೈಫ್ ಸೂಪರ್ ಗುರು ಮನೇಲಿ ಮಲಗ್ತಿದ್ದ ಬಾಡಿಗಳಿಗೆ ಇವತ್ತು ರೆಸಾರ್ಟ್ ನಲ್ಲಿ ರಿಲ್ಯಾಕ್ಸ್ ಮಾಡೋ ಸೌಭಾಗ್ಯ. ಯಾರಪ್ಪ ಇಷ್ಟೊತ್ತ ಬಾಗಿಲು ತರ್ತಾರೆ ಅಂದ್ರೆ ಆಗ್ಲೇ ಬೆಟ್ ಕಾಪಿ ಬಂದ್ಬಿಟ್ಟಿದೆ. ಈಗ ಒಂದೂವರೆ ತಿಂಗಳಾಯಿತು ನಾವೇ ಮಾಡ್ಕೊಂಡು ಕುಡಿತಿದ್ದೀವಿ. ಫಸ್ಟ್ ಡೇ ನಮಗೆ ಎದ್ದ ತಕ್ಷಣ ಬಿಸಿದ ಟೀ ಬಂದದ್ದು, ಅದು ಖುಷಿ ಆಗಿತ್ತು. ಕಾಫಿ ಅಂತೂ ತುಂಬಾನೇ ಯಮ್ಮಿ ಆಗಿತ್ತು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಆಚೆ ನೋಡಿದ್ರೆ ಬರ್ಡ್ಸ್ ಎಲ್ಲ ಚರ್ಪಿಂಗ್, ಇಟ್ ವಾಸ್ ಸೋ ಕ್ಯೂಟ್. ರೆಸಾರ್ಟ್ ಸೈಟ್ ಸೀಯಿಂಗ್ ಎಲ್ಲ ಮಾಡ್ತಾ ಮಾಡ್ತಾ ಒಂದು ಸ್ಕ್ರಾಲ್ ಬಂತು ನಮಗೆ. ಹೊಸ ಜಾಗ ನಿಮಗೆ ಹೊಸ ಚೈತನ್ಯ ಮತ್ತು ಹೊಸ ಉತ್ಸಾಹ ತರಲಿ ಅಂತ ನಮ್ಮ ಆಶಯ. ಎಲ್ಲರೂ ಈ ಕೂಡಲೇ ಹೊರಡಿ. ನಿಮಗಾಗಿ ಲಕ್ಸುರಿ ಏನು ಲಕ್ಸುರಿ ಬ್ರೇಕ್ಫಾಸ್ಟ್ ಅನ್ಕೊಂಡು ನಾವು ಫುಲ್ ಖುಷಿಲಿ ಹೋದ್ವಿ. ಒಳ್ಳೆ ಚೌಚೌಬಾತು, ಪೂರಿ ಸಾಗು ಎಲ್ಲ ಏನೇನೋ ತುಂಬಾ ಐಟಮ್ಸ್ ಇತ್ತು. ಟಾಸ್ಕ್ ಹೋಗ್ಬೇಕು ಅಂತ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನ್ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದ ಆರಾಮ್ಸೆ ಸೂಪರ್ ಆಗಿ ಮೂರ್ ಐಟಮ್ಸ್ 4 ಕಡೆ ಚೆನ್ನಾಗಿ ಬಾರಿಸ್ತಾ ಇದೀವಿ. ಒಂದು ನಾವು ಬೆಳಿಗ್ಗೆ ಇದು ಸಾಯಂಕಾಲ ಮಧ್ಯಾಹ್ನ 1.5 ತಿಂಗಳಿಂದ 50 ಫಸ್ಟ್ ನಮ್ಗೆ ಗೊತ್ತಾಗ್ತದೆ. ಎಲ್ಲ ಟಿಫನ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟು ಟಾಸ್ಕ್ ಏರಿಯಾಗೆ ಹೋಗ್ಬೇಕು ಅಂತ ಹೇಳಿದ್ರು. ಎಲ್ರು ಹೆಂಗಿದ್ರಪ್ಪ? ಚೆನ್ನಾಗಿ ನಿದ್ದೆ ಆಯ್ತಾ? ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಸೂಪರ್ ಆಗಿ ಆಯ್ತಲ್ಲ. ಒಂದು ಒಳ್ಳೆ ವೆದರ್ ನ ಒಳ್ಳೆ ಜಾಗದಲ್ಲಿ ಸಕ್ಕದಾಗಿ ಎಂಜಾಯ್ ಮಾಡಿದೀರಾ. ವೆರಿ ನೈಸ್. ಈಗ ಸಮಯ ಈ ವರ್ಷದ ಮೊದಲನೇ ಟಾಸ್ಕ್. 2014ರ ಎಲ್ಲ ಟಾಸ್ಕ್ ಅಲ್ಲಿ ಮನಸ್ಸಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಿರಿ. ಆದ್ರೆ 2015 ಶುರುವಾಗಿದೆ. ಇವತ್ತಿಂದ ಹೊಸ ಟಾಸ್ಕ್ ಅನ್ನ ಯಾವ ಜೋಡಿ ಗೆಲ್ಲತ್ತೆ ನೋಡೋ ಉತ್ಸಾಹ ನಮಗೂ ಇದೆ. ಅದಕ್ಕಿಂತ ಮುಂಚೆ 2014ರಲ್ಲಿ ಕೊನೆಯ ಟಾಸ್ಕ್ ಅನ್ನ, ಅಂದ್ರೆ ಹೋದ ವರ್ಷ ಕೊನೆಯ ಟಾಸ್ಕ್ ಅನ್ನ ಗೆದ್ದ ತಂಡ ಸುನಾಮಿ ಕಿಟ್ಟಿ ಮತ್ತು ಲಕ್ಷ್ಮೀ ಸಿದ್ದಿಯಮ್ಮ. ದಯವಿಟ್ಟು ಲೈಫ್ ನ ತಂದು ವಾಪಸ್ ಇಡಿ. ಎಸ್ಪೆಷಲಿ ಈ ಹೊಸ ವರ್ಷದ ಹೊಸ ಚಾಲೆಂಜ್ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಮೊಳಗಿರುವಂತಹ ದ್ವೇಷ, ಅಸೂಯೆ, ನಾನು ಅನ್ನೋ ದುರಾಂಕಾರ ಎಲ್ಲವನ್ನ ಸುಟ್ಟಾಕಿ ಹೊಸ ವರ್ಷವನ್ನ ಪ್ರೀತಿ, ಪ್ರೇಮ, ವಿಶ್ವಾಸ ಮುನ್ನುಡಿಯಾಗಿ ಮಾಡಿಟ್ಕೊಂಡು ಹೊಸ ವರ್ಷ ಶುರು ಮಾಡೋಣ ಅಂತ. ಎಲ್ಲ ರೆಡಿನಾ ಸರ್? ಹೊಸ ವರ್ಷದ ಹೊಸ ಟಾಸ್ಕ್, ಬೆಂಕಿ ಚೆಂಡಿನ ಟಾಸ್ಕ್.
ಈ ಬೆಂಕಿ ಚೆಂಡಿನ ಟಾಸ್ಕ್ ಅಲ್ಲಿ ನಾವು ನಿಮ್ಗೆ ಟೇಕ್ ಪೊಸಿಷನ್ಸ್ ಅಂತ ಹೇಳಿದ ತಕ್ಷಣ ನಿಮ್ಮ ಮುಂದೆ ಕಾಣ್ತಾ ಇರುವಂತ ಮ್ಯಾಟ್ ಮೇಲೆ ಜೋಡಿಗಳು ಬಂದು ನಿಲ್ತೀರಾ ಅಂಡ್ ನಿಮ್ಮ ಕೈಗೆ ಒಂದು ಮಚ್ಚನ್ನ ಕೊಟ್ಟಿರ್ತೀವಿ. ಗೆಟ್ ಸೆಟ್ ಗೋ ಅಂದ ಕೂಡ್ಲೆ ನೀವು ಆ ಮಚ್ಚನ್ನ ತಗೊಂಡು ಮುಂದೆ ಇರುವಂತ ಟೇಬಲಿನ ಮರದ ದಿಮ್ಮಿಯನ್ನ ಕಟ್ ಮಾಡ್ತೀರಾ. ಸಂಪೂರ್ಣವಾಗಿ ಕಟ್ ಮಾಡಿದಾಗ ನಾವು ಆ ಒಂದು ಪುಲ್ಲಿಗೆ ನೇತಾಕಿರುವಂತ 2 ಸ್ಟಿಕ್ಗಳು ಕೆಳಗೆ ಬೀಳುತ್ತೆ. ಇಬ್ರು ಜೋಡಿಗಳು ಒಂದೊಂದು ಸ್ಟಿಕ್ ನ ಎತ್ಕೊಂಡು ಮುಂದೆ ಹೋದ ನಂತರ ಅಲ್ಲಿ ಭೂಮಿ ಒಳಗಡೆ ನಾವು ಊತಾಕಿರುವಂತ ಒಂದು ಬಾಣ್ಲಿ ಒಳಗಡೆ ಬೆಂಕಿ ಚೆಂಡಿರತ್ತೆ. ಆ ಬೆಂಕಿ ಚೆಂಡನ್ನ ನಾವು ಕೊಟ್ಟಿರುವಂತ 2 ಕೋಲ್ಗಳನ್ನ ಬಳಸ್ಕೊಂಡು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನ ಭೂಮಿಯಿಂದ ಮೇಲೆ ಎತ್ಕೋತೀರಾ. ಕೊನೆಯಲ್ಲಿ ನಾವು ನಿಮ್ಗೆ ಸ್ಲೋಪ್ ಆಗಿರುವಂತ ಒಂದು ಮರದ ದೋಣಿಯನ್ನ ನಾವು ಅಲ್ಲಿ ಹಾಕಿದೀವಿ. ಅಂದ್ರೆ ಅದು 4 ಅಡಿ ಇದೆ. ಆ 4 ಅಡಿ ಎತ್ತರಕ್ಕೆ ತಗೊಂಡೋಗಿ ನೀವು ನಿಮ್ಮ ಒಂದು ಬೆಂಕಿ ಚೆಂಡನ್ನ ಆ ಕೋಲಿನ ಸಹಾಯದಿಂದ ಅಲ್ಲಿ ಹಾಕಿದ್ರೆ ಮುಂದೆ ಇರೋ ಒಂದು ಬಾಣ್ಲಿಯಲ್ಲಿ ಬೀಳತ್ತೆ. ಅಲ್ಲಿ ಪಟಾಕಿ ಫೈರ್ ಆಗಿ ಆಕಾಶಕ್ಕೆ ಹಾರಿ ಸಿಡಿಯತ್ತೆ. ಅಲ್ಲಿಗೆ ನಿಮ್ಮ ಸಮಯ ಮುಗಿಯತ್ತೆ. ಅರ್ಥ ಆಯ್ತಾ? ನಿಮಗೆ 1 ನಿಮಿಷಗಳ ಸ್ಟ್ರಾಟಜಿ ಟೈಮ್ ಕೊಡ್ಲಾಗತ್ತೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಚಕ 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 ಅಂತ ಕೊಚ್ಚಬೇಕು. ಅರ್ಥ ಇದ್ಯಾ? ಇದೊಂದು ಸ್ಟಿಕ್ಕು ಇದನ್ನ ಬ್ಯಾಲೆನ್ಸ್ ಮಾಡಿ ಮೇಲೆ ಎತ್ತಬೇಕು. ಹಂಗೆ ಗಟ್ಟಿಗೆ ಹಿಡ್ಕೋಬೇಕು. ಸ್ವಲ್ಪ ಸ್ಕಿಡ್ ಆದ್ರೆ ಕೆಳಗೆ ಬೀಳುತ್ತೆ. ನೀಟಾಗಿದ್ದು ಟೈಟಾಗಿ ಇಟ್ಕೋಬೇಕು. ಅಯ್ಯೋ ನಿಮ್ ಜೊತೆ ನಾನು ಮನೆಗೆ ಬರ್ಬೇಕಾಗುತ್ತೆ. ಅಲ್ಲಿ ನೀನೇನು ಹೋಗೋದು ಬೇಡ, ಸುಮ್ಮನೆ ನೀವು ಹೋಗೋದು ಬೇಡ ಅನ್ನೋದಲ್ಲ. ನಿಮ್ಮನ್ನ ಓಟ್ ಔಟ್ ಮಾಡಿದ್ರೆ ನಾನು ನಿಮ್ ಜೊತೆ ಮನೆಗೆ ಬರ್ಬೇಕಾಗುತ್ತೆ. ಅಲ್ಲಿ ಎಲ್ಲಾರ್ಗು ಹೇಳ್ಕೊ ಬರೋದಿಲ್ಲ. ನನ್ನೇ ಓಟ್ ಔಟ್ ಮಾಡಿ ಮನೆಗೆ ಹೋಗ್ಬೇಕು. ಇವ್ರು ಓಟ್ ಔಟ್ ಮಾಡಿದ್ರೆ ನಾನು ಮನೆಗೆ ಹೋಗ್ತೀನಿ ಇವ್ರ ಜೊತೆ. ನಾನು ಇಲ್ಲಿ ಆಡೋಕೆ ಬಂದಿರೋದಿಲ್ಲ. ನಿಮ್ ತರ ಮನೆಗೆ ಹೋಗಿ ಬಂದಿಲ್ಲ ಇಲ್ಲಿ. ಕಮ್ಮಿ ಮಾಡು ಸರ್. ನನ್ ಕೈಲಿ ಆಗಲ್ಲ ಸರ್ ಇವ್ರ ಜೊತೆ ಆಡೋಕ್ಕೆ. ನಂಗೆ ಆಗಲ್ಲ. ಆಡೋಕೆ ಇಂಟ್ರೆಸ್ಟೇ ಇಲ್ಲ ಸರ್ ಅವ್ರಿಗೆ. ಬೇಕಾದ್ರೆ ಇಂಡಿವಿಜುವಲ್ ಆಗಿ ಆಡ್ಬಿಡ್ತೀನಿ. ಈ ಒಮ್ಮನ ಜೊತೆ ಅಂತೂ ಆಡೋಕ್ಕಾಗಲ್ಲ. ಆಡಿದ್ರೆ ಒಳ್ಳೇದು. ನಾವು ಹೋಗ್ತೀನಿ ಮನೆಗೆ. ನನಗೆ ಅಂತಿದ್ದು ಹೋಗ್ಲೇಬೇಕು. ಹೋಗ್ತೀನಿ. ಅವನು ಆಡ್ತಾನೆ. ಅವನು ಟಾಸ್ಕ್ ಮಾಡ್ತೀನಿ ಫಸ್ಟ್. ಅದಾದ್ಮೇಲೆ ನೋಡು. ಇವಾಗ ಟಾಸ್ಕ್ ಮಾಡೋ ಟೈಮ್ ಮಾಡ್ಕೊಂಬೇಡ. ಕಷ್ಟ ಇದ್ರೆ ನನ್ನ ಕೈಲಿ ಆಗಲ್ಲಪ್ಪ. ಹೇಳೋ ಮಾತುಗಳು ಅದು. ಕಷ್ಟ ಇದ್ದಾರೆ ಅಂತ ಹೇಳಿಲ್ಲ. ಇನ್ಯಾರು ಹೇಳಿದ್ದು? ಯಾಕೆ ಕೇಳಿದೆ ಅಂತ ತಿಳ್ಕೊ. ಅಮ್ಮ ಅರ್ಥ ಮಾಡ್ಕೊಳ್ಳಿ ನೀವು. ಅವ್ನು ಪಾಪ ಅಷ್ಟು ಕಷ್ಟಪಟ್ಟು ಆಡ್ತಿದ್ದಾನೆ. ಹೌದು, ನನಗೆ ಗೊತ್ತಲ್ಲ. ನನಗೆ ಅವನು ಗೊತ್ತು ಪಾಪ. ಏನಿಲ್ಲ ಬಿಡಿಯಮ್ಮ. ಟಾಸ್ಕ್ ಬಗ್ಗೆ ಯೋಚನೆ ಮಾಡಿ ಅಮ್ಮ. ಅದೆಲ್ಲ ಸಿಂಪಲ್ ವಿಷಯ. ಮಾಡ್ಸ ಅದೇ ಮಾಡ. ಅದೆಲ್ಲ ಟಾಸ್ಕ್ ಟೈಮಲ್ಲಿ ಗಲಾಟೆಗಳು ಮಾಡ್ಕೊಂಡು ಟಾಸ್ಕ್ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ಸ್ಟ್ರಾಟಜಿ ಟೈಮ್ ಇಲ್ಲಿಗೆ ಮುಗಿದಿದೆ. ಎತ್ತು ಏರಿಗೆ ಎಳಿತು, ಕೋಣ ನೀರಿಗೆ ಎಳಿತು ಅನ್ನೋ ಹಾಗೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋದ್ರೆ ಆ ಬೆಂಕಿ ಚೆಂಡು ಬಿದೋಗುತ್ತೆ. ಅಲ್ಲಿಗೆ ನಿಮ್ಮ ಆಟ ಕ್ಲೋಸ್. ಸೊ ಇಲ್ಲಿ ನಿಮಗೆ ತುಂಬಾ ಮುಖ್ಯವಾಗಬೇಕಾಗಿರೋದು ಇಬ್ಬರ ಹೊಂದಾಣಿಕೆ. ಎಷ್ಟು ಚೆನ್ನಾಗಿ ಆ ಬೆಂಕಿ ಚೆಂಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ಹಾಕ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಗೆಲುವು ನಿರ್ಧಾರ ಆಗುತ್ತೆ. ಓಕೆ, ಫಸ್ಟ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ರಘುರಾಮಪ್ಪ ಅಂಡ್ ಚಕ್ರಿ ಸರ್. ಅವರ ಆಪೋಸಿಟ್ ಆಗಿ ಬರ್ತಾ ಇದ್ದಾರೆ ಸಚಿನ್ ಅಂಡ್ ಕ್ಷಮಮ್ಮ. ರೆಡಿ ಇದ್ದೀರಾ? ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಹೊಡೆದು ಬಿಸಾಕಿದೆ ಕೋಲ್ನ. ರಘುದಾಯ್ತು, ರಘುದು ಮುಗಿದೋಯ್ತು. ಬನ್ನಿ 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 ಬೇಗ ಬನ್ನಿ. ಮಂಗಿಟ್ಕೊಳ್ಳಿ. ಫುಲ್ ಕೆಳಗಡೆ ಬನ್ನಿ ಅಮ್ಮ. ಫುಲ್ ಕೆಳಗಡೆ. ಬನ್ನಿ ಬನ್ನಿ. ನನ್ನ ನೋಡಿ ಹಿಂಗಿಡಿ. ನನ್ನ ಮೈಂಡಲ್ಲಿ ಏನು ನೋಡ್ತಿತ್ತು ಅಂದ್ರೆ ಫೇಸ್ ಟು ಫೇಸ್ ಇದೆಯಲ್ಲ ಅದು ಹಂಗ್ ಮಾತ್ರ ಇಟ್ಕೊಬೇಕು ಅಂತ ನನ್ನ ಮೈಂಡ್ ಇತ್ತು. ರಘು ಕೈ ಹಗ್ಗದ ಮೇಲೆ ಇರ್ಬೇಕು. ರಘು ಹಿಂಗ್ ಇಟ್ಕೊಳ್ಳಿ ಅಮ್ಮ. ಇಲ್ಲ ರಘು, ವಾಪಸ್ ಇಲ್ಲಿಂದಲೇ ಬರ್ಬೇಕು. ಹಗ್ಗ 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 ಹಿಂದೆ ಇಟ್ಕೊಳ್ಳಿ. ಹಗ್ಗ ಇಟ್ಕೊಳ್ಳಿ. ತಗೋಬೇಕಾರೆ ಶಮಮ್ಮ ಅವ್ರಿಗೆ ಸ್ವಲ್ಪ ಎಲ್ಲೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಯಾಕಂದ್ರೆ ಅವ್ರಿಗೆ ಎತ್ಕೊಳಕ್ ಆಗ್ತಿರ್ಲಿಲ್ಲ. ಕಟ್ಟಿಗೆ ತುಂಡಿತ್ತಲ್ಲ, ತುಂಬಾನೇ ಭಾರ ಆಗಿತ್ತು. ಬನ್ನಿ. ಒಂದು 3-4 ಆಂಗಲ್ ನಾವು ಎಲ್ಲ ಟ್ರೈ ಮಾಡಿದ್ವಿ. ಅದು ಫಿಕ್ಸ್ ಆಗ್ತಿರಲಿಲ್ಲ. ಒಂದು ಆಂಗಲ್ ನಮಗೆ ಕರೆಕ್ಟಾಗಿ ಸಿಕ್ತು.
ವಂಡರ್ಫುಲ್ ರಘು, ಹೇಳಿದ್ ಮಾತು ಉಳಿಸ್ಕೊಂತ ಇದೆಯಾ ರಘು. ವಂಡರ್ಫುಲ್ ಬಾ. ಈ ಒಂದು ರೇಸ್ ನ ಮುಗಿಸೋದಕ್ಕೆ ನೀವು ಆ ಕ್ರಾಕರ್ ಬರ್ಸ್ಟ್ ಆಗೋಕೆ ತಗೊಂಡಂತ ಟೈಮ್ 4 ನಿಮಿಷ 26 ಸೆಕೆಂಡ್. ಆದ್ರೆ ಶ್ರಮ ಮತ್ತು ಸಚಿನ್ ಅವ್ರದ್ದು ಬರೀ ಶ್ರಮ ಆಯ್ತು ಅಷ್ಟೇ ಹೊರತು ರೀಚ್ ಆಗೋದಲ್ಲ, ಶುರುನೇ ಆಗ್ಲಿಲ್ಲ ಆಕ್ಚುಲಿ. ಈಗ ಮುಂದಿನ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ಶಿಲ್ಪಾ ಅಂಡ್ ಜಟ್ಟಿಮಣಿ. ಅವರ ಆಪೋಸಿಟ್ ಆಗಿ ಬರ್ತಾ ಇದ್ದಾರೆ ಸ್ಪೀಡ್ ಸುಷ್ಮಾ ಅಂಡ್ ಫರ್ನಾಂಡಿಸ್. ಶಿಲ್ಪಾ ಅಂಡ್ ಸುಷ್ಮಾ ರೆಡಿನಾ ಇದ್ದೀರಾ? ಎಸ್. ಸುಷ್ಮಾ ಆಲ್ರೆಡಿ 3 ಸಲ ಸೋತಿದ್ದೀರಾ, ಹ್ಯಾಟ್ರಿಕ್ ಕೊಡ್ಕೊಂಡು ಬಂದಿದ್ದೀರಾ ಡೇಂಜರ್ ಝೋನ್ಗೆ. ಇದು ಪ್ರೂವ್ ಮಾಡೋ ಟೈಮ್. ಓಕೆ ಓಕೆ, ಪೊಸಿಷನ್ಸ್. ನಮ್ ಚಾನ್ಸಸ್ ಜಾಸ್ತಿ ಇದೆ ಎಲಿಮಿನೇಟ್ ಆಗೋದು, ಸೊ ಇದ್ರಲ್ಲಂತೂ ನಾವು ಚೆನ್ನಾಗಿ ಮಾಡ್ಲೇಬೇಕು. ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಫರ್ನಾಂಡಿಸ್ ಅವ್ರು ಕಟ್ ಮಾಡೋದ್ರಲ್ಲಿ ತುಂಬಾ ಜೋರಾಗಿ ಹೋದ್ರು. ಜಟಿಮಣಿಗಳು ನೋಡ್ತಿದೀನಿ, ವೆಂಟ್ ಆನ್ ಅಂಡ್ ಆನ್, ಅದು ಕಟ್ ಆಗ್ತಾನೆ ಇರ್ಲಿಲ್ಲ. ಫುಲ್ ಫೋರ್ಸ್ ಹಾಕಿ ಫಾಸ್ಟ್ ಆಗಿ ಮಾಡಿದ್ರು, ಸೊ ಅದರಿಂದ ನಾವು ಲೀಡ್ ತಗೊಳಕಾಯ್ತು. ಕಮಾನ್ ಶಿಲ್ಪಾ, ಕಮಾನ್ ಶಿಲ್ಪಾ, ಬನ್ನಿ ಬನ್ನಿ ಬನ್ನಿ. ಐಡಿಯಾ ಕರೆಕ್ಟ್ ಇದೆ. ಹೋಲ್ಡ್ ಇಟ್ ಲೈಕ್ ದಟ್. ಜಸ್ಟ್ ಗೋ. ನಾನ್ ಮೇಲೆ ಹೋಗ್ತಾವ್ರು ಕೆಳಗಡೆ ಬರೋರು, ನಾನ್ ಕೆಳಗಡೆ ಬರ್ತಾವ್ರು ಮೇಲೆ ಹೋಗೋರು. ನಾನು ಹೇಳ್ತಿದ್ದಿ ಬಗ್ಗಿ ಬಗ್ಗಿ ಅಂತಿದ್ದೆ, ಅವ್ರು ಹಿಂಗ್ ನಿಂತ್ಕೊಂಡ್ಬಿಡೋರು. ಅಯ್ಯೋ, ನಾವು 2 ಕೋಲ್ನ ಜಾಯಿನ್ ಮಾಡಿ ಅದನ್ನ ಇಟ್ಕೊಂಡು ಫೈರ್ ಬಾಲ್ನ ಅದ್ರ ಮೇಲೆ ಇಟ್ಕೊಂಡು ಹೋದ್ರೆ ಈಸಿ ಆಗುತ್ತೆ ಅಂತ. ನೀವು ಕಂಟಿನ್ಯೂ ಮಾಡ್ತೀರಿ. ಓಕೆ ಓಕೆ. ಸುಷ್ಮಾ, ಅಲ್ಲಮ್ಮ ನಿನ್ನ ಸ್ಪೀಡ್ಗೆ ನಮ್ಮ ಬಾಲೆ ಆರೋ ಹೋಯ್ತಲ್ಲಮ್ಮ. ಅದು ಯಾರ ಜೊತೆ ಗೆದ್ದಿರೋದು? ಶಿಲ್ಪಾ ಅಂಡ್ ಜಟ್ಟಿಮಣಿ ಅವರಿಗೆ. ನೀವಿಬ್ರು ತಗೊಂಡಿರೋ ಸಮಯ 2 ನಿಮಿಷ 32 ಸೆಕೆಂಡ್. ಅಂದ್ರೆ ಈ ರೌಂಡ್ ಅಲ್ಲಿ ಮಾತ್ರ ಗೆದ್ದಿರೋದು ಸುಷ್ಮಾ. ಫೈನಲ್ ರೌಂಡ್ಗೂ ಇದೇ ತರ ಆಡ್ಬೇಕು. ವಂಡರ್ಫುಲ್. ಸೊ ಇದೇ ಖುಷಿಲಿ ನೆಕ್ಸ್ಟ್ ಬರ್ತಾ ಇರೋಂಥವ್ರು ಯಾವ ಜನ್ಮದ ಶತ್ರುಗಳೋ ಗೊತ್ತಿಲ್ಲ, ಇಲ್ಲಿ ಬಂದಂತೂ ಪ್ರೂವ್ ಮಾಡಿದಾರೆ ನಾವಿಬ್ರು ಶತ್ರುಗಳೇ ಅಂತ. ರಚನಾ ಏನಂತ? ರಚನಾ 100% ಟ್ರೈ ಮಾಡ್ತೀವಿ. ಓಕೆ, ಈ ಕಡೆ ರಚನಾ, ಈ ಟಾಸ್ಕ್ ಅಲ್ಲೂ ನಾವೇ ವಿನ್ ಆಗೋದು, ಟ್ರೈ ಮಾಡ್ತಾನೆ ಇರು. ರಿಸಲ್ಟ್ ನೋಡೋಣ, ಆಮೇಲೆ ಮಾತಾಡೋಣ. ಓಕೆ, ಇಬ್ರು ಪೊಸಿಷನ್ ಅಂಡ್ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ರಾಮಪ್ಪ ಒಂದು ಆಯ್ತು. ಓ ಕವನ್ ಸೌಮ್ಯ ಬೇಗ. ಹಿಂಗಾಗ್ತಾ ಇತ್ತು, ಸಿಗ್ತಾ ಇಲ್ಲ. ನನ್ಗೆಲ್ಲೋ ಒಂದ್ ಕಡೆ ಕೋಪ ಬರ್ತಾ ಇದೆ. ಟ್ರೈ ಮಾಡ್ತೀವಿ, ಆ ಬಾಲ್ನ ಕೋಲ್ ಮೇಲೆ ನಿಲ್ಸಕ್ಕೆ ಆಗ್ತಾ ಇಲ್ಲ. ನಿಲ್ಸಿ ಹಂಗು ಹಿಂಗು ಎತ್ತಿದ್ರೆ ಅಲ್ಲೇ ಬಿದ್ದೋಗ್ತಾ ಇದೆ. ಹಂಗೆ ಬ್ಯಾಲೆನ್ಸ್ ಇಷ್ಟೆಲ್ಲ ಆಗ್ತಾ ಇದೆ. ರಾಮಪ್ಪ ಸರ್ ಮತ್ತೆ ಸೌಮ್ಯ ನೀಟಾಗಿ ತಗೊಂಡು ಹೋಗ್ತಾ ಇದ್ದಾರೆ, ಒಂದೊಂದ್ ಸ್ಟೆಪ್. ಒಂದ್ ಜಾಗದಲ್ಲಿ ಸ್ವಲ್ಪ ಎತ್ಬಿಟ್ಟು ಹೋಗ್ತಾ ಇದ್ದಂಗೆನೆ ಕೆಳಗಡೆ ಬಿದ್ದೋಯ್ತು. ಒಂದು 2-3 ಅಡಿ ಎತ್ತೀವಿ ಬಿದ್ದೋಗ್ತಾ ಇದೆ. ಇಲ್ಲಿ ಇವಳು ಸೌಮ್ಯ ಅಪ್ಪ ಅದು ಇದು ಆಕ್ಚುಲ್ ಆಗಿ ಅವಳೇ ಆ ಕಡೆ ಈ ಕಡೆಗೆ ಇದು ಮಾಡ್ತಾ ಇದ್ದು. ನನ್ನ ಅಪ್ಪ ಹಿಂಗಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದು. ಕೈಯಲ್ಲೇ ಎತ್ಕೊಂಡೋಗಿ ಹಾಕ್ಬಿಡ. ನಾನು ಅಷ್ಟು ಕೋಪ ನನ್ಗೆ. ವೆರಿ ಡಿಸಪಾಯಿಂಟಿಂಗ್ ನಮ್ಗೆ. ಐ ವಾಸ್ ಗೆಟಿಂಗ್ ಫ್ರಸ್ಟ್ರೇಟೆಡ್.
ಆ ಕಡೆಯಿಂದ ಅವ್ರು ಬರ್ತಾರನಂತ ಮನಸ್ಸಲ್ಲಿ ಒಂದು ಟೆನ್ಷನ್ನು. ಅಷ್ಟೆಲ್ಲ ಮಾಡಿ ಅಕಸ್ಮಾತ್ ಅವ್ರು ಬಂದು ಹಾಕ್ಬಿಟ್ರೆ ನಾವು ಮಾಡಿ ಪ್ರಯೋಜನ ಇಲ್ಲ ಅಂತ. ಕಷ್ಟ ಆಗ್ತಾ ಇದೆ ರಚನಾ. ಬಿಡಿ ಬಿಡಿ ಕೃಷ್ಣಪ್ಪ ಅವರೇ. ಫಿನಿಶ್ ಮಾಡೋಣ ಅಂದ್ರೆ ಫಿನಿಶ್ ಮಾಡೋಕ್ಕೂ ಆಗಿಲ್ಲ. ನಮ್ಮ ಫೈರ್ ವರ್ಕ್ ನ ಯೋಗಿ ಅಂಡ್ ಗುರು ಸರ್ ಕಂಪ್ಲೀಟ್ ಮಾಡಿದ್ರು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ಲ ರಚನಾ ಮಾಡಿ ತೋರಿಸ್ತೀನಿ ಅಂತ ಯಾವಾಗ್ಲೂ ಹೇಳ್ತೀರಾ, ಬಟ್ ಅಲ್ಲಿ ಹೋದ ತಕ್ಷಣ ಅದೇನಾಗುತ್ತೋ ಗೊತ್ತಿಲ್ಲ, ಆಟನೂ ಆಡೋದಿಲ್ಲ ಅಂತೀರಾ. ಒಬ್ರಿಗೊಬ್ರು ಕಿತ್ತಾಡೋದೇ ಆಯ್ತು ಆಲ್ಮೋಸ್ಟ್. ನೀವು ಸುಸ್ತಾದೆ ಅಂತ ಅವ್ರು ಬೈತಾರೆ, ಈ ಕಡೆ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಅಂತೀರಿ. ನಿಮ್ಮಿಬ್ಬರಲ್ಲೇ ಆ ಹೊಂದಾಣಿಕೆಯ ಕೊರತೆ ಸಿಕ್ಕಾಬಿಟ್ಟೆ ಕಾಣಿಸ್ತಾ ಇದೆ ಆಕ್ಚುಲಿ. ಸೌಮ್ಯ ಅಪ್ಪ 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 ನೀನ್ ಜರ್ಗ್ಸ್ಬೇಡಿ ಅಪ್ಪ, ಎತ್ಬೇಡಿ ಅಪ್ಪ, ನಾವಿಬ್ರು ಒಟ್ಟಿಗೆ ಎತ್ತಣಪ್ಪ ಅಂತ ಅವಳೇ ಎಲ್ಲ ಬೀಳಿಸ್ತಾ ಇದ್ಲು. ಏನ್ ಟೀಚರ್ ಅಮ್ಮ ಅದು? ಯಾವ ಇದ್ರೆ ಗೆದ್ಬಿಟ್ಟಿರೋಳು ಇವತ್ತು. ಸರ್ ಗೆಲ್ಲಕ್ ಬಿಟ್ಟಿಲ್ವಲ್ಲ. ಜಸ್ಟ್ ಮಿಸ್ಸು. ಎಷ್ಟು ನಿಮಿಷ ತಗೊಂಡಿರ್ಬೋದು ನೀವು? 7 ನಿಮಿಷ 24 ಸೆಕೆಂಡ್ ತಗೊಂಡಿದ್ದೀವಿ. ಇಲ್ಲಿವರೆಗೂ ಸ್ಪೀಡ್ ಆಗಿ ಮುಗಿಸಿರೋದು ನಮ್ಮ ಸ್ಪೀಡ್ ಸುಷ್ಮಾ. ಎನಿವೇಸ್ ಗುರುಗಳೇ, ಮುಗೀತು. ಈಗ 4ನೇ ರೌಂಡು. ಇದರಲ್ಲಿ ಬರ್ತಾ ಇದ್ದಾರೆ 3 ಜೋಡಿಗಳು. ಮುಂದಿನ ಜೋಡಿಗಳು ತ್ರಿವಳಿ ಜೋಡಿಗಳು. ಶರತ್ ಅಂಡ್ ದೇವಮ್ಮ, ಸುನಾಮಿ ಕಿಟ್ಟಿ ಮತ್ತು ಲಕ್ಷ್ಮಿ ಸಿದ್ದಿ ಅವರು, ಅಭಿ ಮತ್ತು ಭೋಜಮ್ಮ. ಕುಶನ್ ತಗೊಳ್ಳಿ. 3 ಜೋಡಿಗಳ ನಡುವೆ ಜಟಾಪಟಿ. ಯಾರು ಹೊಡಿತಾರೆ ನೋಡೋಣ. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. In 3, 2, 1. ಓ, ಕತ್ತಿ ಬೆಂಡ್ ಆಗೋಯ್ತು. ಅಭಿ ಹೊಡೆದಿ ಫೋರ್ಸ್ಗೆ. ಮೋಸ ಇತ್ತು ಕಾಣ್ತದೆ ಅವನಿಗೆ. ರಭಸಲ್ಲಿ ಕಟ್ ಮಾಡುವಾಗ ಕತ್ತಿನೇ ಬೆಂಡ್ ಆಗ್ಬಿಡ್ತು. ಸೊ ಮಚ್ಚನ್ನ ಸಡನ್ ಆಗಿ ಚೇಂಜ್ ಮಾಡಿ ಅದಾದ್ಮೇಲೆ ವುಡನ್ ಪ್ಯಾಂಕ್ನ ಕಟ್ ಮಾಡಿದ್ರೆ ಅಭಿದು ಕೂಡ ಆಯ್ತು. 3 ಜನ ವೆರಿ ಸ್ಪೀಡ್. ಸ್ಪೂನ್ ತರ ಕೂತ್ಕೋಬೇಕು. ನಿಮ್ಮ ಸ್ಟಿಕ್ ನ ನೀವು ಹಿಡ್ಕೋಬೇಕು. ಬೇರೆ ಸ್ಟಿಕ್ ಇರಲ್ಲ. ತಪ್ಪು ಸಿದ್ದಿ ಅಮ್ಮ ಬಂದು ನನ್ನ ಕೈನೂ ಒಟ್ಟೊಟ್ಟು ಕೇಳ್ಕೊಬಿಡ್ತೀವಿ. ನಾನು ಹೇಳ್ತಾನೆ ಇದ್ದೆ, ಅವ್ರು ಬಿಡಿಸ್ತಾನೆ ಇರಲ್ಲ. ಪಾಪ ಅವ್ರಿಗೂ ಅರ್ಥನೂ ಆಗ್ತಿರಲಿಲ್ಲ. ಒಂದಷ್ಟು ದೂರ ಹೋದ್ವಿ. ಅದಾದ್ಮೇಲೆ ಅದು ಫೌಲ್ ಅಂತ ಹೇಳಿದ್ರು, ಯಾಕೆಂದ್ರೆ ನಾನು ಅವ್ರ ಸ್ಟಿಕ್ ಇಟ್ಕೊಬಿಟ್ಟಿದ್ದೆ. ನಮಗೆ ಬೇಜಾರಾಗ್ಬಿಡ್ತು. ಪುನಃ ವಾಪಸ್ ಬಂದು ಮೊದಲೇ ಇವನಿಗೆ ಸಿಟ್ಟಿತ್ತಲ್ಲ, ಮೊಜಮೊರೆ ಅಂತ ಕಿರ್ಚುತ್ತಿದ್ದ ಅವನು. ಆಗ ಆಗ್ತಾಡ್ಗೆ ಏನ್ ಪಟಾಕಿ ಡಮ 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 ಅಂತ ಹತ್ಕೊಬಿಡ್ತಾವ. ತುಂಬಾನೇ ಖುಷಿ ಆಯ್ತು. ಕಲ್ ಪಡ 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 ಬತ್ತಿತ್ತಲ್ಲ. ಶರತ್ ಮತ್ತು ದೇವಮ್ಮ ಫಾಸ್ಟ್ ಆಗಿ ಮುಗಿಸ್ತೀರಾ. 3 ನಿಮಿಷ 10 ಸೆಕೆಂಡ್ ಅಲ್ಲಿ ನೀವು ಆ ಫೈರ್ ಬಾಲ್ ನ ಎಕ್ಸ್ಪ್ಲೋಡ್ ಮಾಡಿದಿರಿ. 4 ರೌಂಡ್ ಆದ್ರೂ ಕೂಡ ಸುಷ್ಮನ್ ರೆಕಾರ್ಡ್ ನ ಬೀಟ್ ಮಾಡಕ್ ಆಗಿಲ್ಲ. ಅಬ್ಬಾ ಏನ್ ಸ್ಪೀಡ್ ಅಂತೀರಾ ಗುರುಗಳೇ ಅದು. ನಿಮ್ಮ ಒಂದು ಈ ದೊಡ್ಡ ಸಾಧನೆ ಬಗ್ಗೆ ನೀವು ಏನ್ ಹೇಳ್ತೀರಾ? ವಿ ಕುಡ್ ಡೂ ದಿಸ್ ಓನ್ಲಿ ಬಿಕಾಸ್ ಫರ್ನಾಂಡಿಸ್ ಅವರು ಅದನ್ನ ಜಲ್ದಿ ಕಟ್ ಮಾಡಿದ್ರು, ಅದರಿಂದ ನಾವು ಲೀಡ್ ತಗೊಂಡಕ್ಕೆ ಸಾಧ್ಯ ಆಯ್ತು. ಸೌಮ್ಯ ಏನಮ್ಮ ಉಸಿರೇ ಇಲ್ಲ, ಇವಾಗ ಏನ್ ಹೇಳ್ತೀಯಾ? ಸರ್ ಉಸಿರೇ ಇಲ್ಲ, ಏನಿಲ್ಲ. ನಾನು ಯಾವಾಗ್ಲೂ ಹಿಂಗೆ ಸೈಲೆಂಟ್, ತುಂಬಾ ಸೈಲೆಂಟ್. ರಾಮಪ್ಪ ಸರ್ ನೀವು ಮಾತಾಡಿ ಸರ್. ಇವತ್ತು ಏನೇನ್ ಟಿಪ್ಸ್ ಅವ್ರು ಹೇಳ್ಕೊಟ್ಟಿದ್ದು ವರ್ಕ್ ಆಗ್ಲಿಲ್ಲ. ಯಾವ್ದು ವರ್ಕ್ ಆಗ್ಲಿಲ್ಲ. ಈಗ ಇರೋದು ನಿಜವಾದ ಆಟದ ಮಜಾ. 2015ರ ಮೊದಲ ಟಾಸ್ಕ್ ನ ವಿನ್ನರ್ ಯಾರಾಗ್ತಾರೆ ಮತ್ತು ಈ ಲೈಫ್ ನ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಯಾರು ಎತ್ ಹಿಡಿತಾರೆ. ಇದರಲ್ಲಿರೋದು ರಘು ರಾಮಪ್ಪ ಮತ್ತೆ ಚಕ್ರಿ ಸರ್, ಅವ್ರ ಜೊತೆಗೆ ರಾಮಪ್ಪ ಸರ್ ಮತ್ತೆ ಸೌಮ್ಯ
ಅಂಡ್ ಈ ಕಡೆ ಬಂದ್ರೆ ನಮ್ಮ ಡಬಲ್ ಸ್ಪೀಡ್ ಸುಷ್ಮಾ ಅಂಡ್ ಫರ್ನಾಂಡಿಸ್ ಅವರು, ಅವ್ರ ಪಕ್ಕದಲ್ಲಿರುವಂತ ದೇವಮ್ಮ ಅವರು, ಅವನ ಜೊತೆಗೆ ಶರತ್. ಪೊಸಿಷನ್ ಪ್ಲೇ. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಓ ರಘು. ಓಕೆ. ಅಪ್ಪ ಮಕ್ಕಳು ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಾರೆ. ನೋಡ ಟೆಕ್ನಿಕಲ್ ಆಗಿ ಆಡ್ತಾರ. ಅವರು ನಮ್ಗಿಂತ ಮುಂದೆ ಹೊಟ್ಟೋಗಿದ್ರು ಎಲ್ಲ ಟೀಮು. ಆಗಲೂ ಪ್ರೆಷರ್ ತೊಗೊಂಬಾರ್ದು, ಒಂದು ಪೇಷನ್ಸ್ ಆಗಿ ಒಂದು ಮಾಡ್ಬೋದು, ಈಗಲೂ ಮಾಡ್ಬೋದು ಅಂದ್ಬಿಟ್ಟು ಹೋದೆ. ನಂದು ಕೋಆರ್ಡಿನೇಷನ್ ಅಲ್ಲಿ ಸ್ವಲ್ಪ ಮಿಸ್ ಆಗ್ತಾ ಇತ್ತು. ಇಲ್ಲ ಅವ್ರದ್ದು ಫಾಸ್ಟ್ ಆಗಿ ಎತ್ತಿತಾ ಇದ್ರು, ಇಲ್ಲ ತುಂಬಾ ಸ್ಲೋ ಆಗಿ ಎತ್ತಿತಾ ಇದ್ರು. ಸೌಮ್ಯ and ರಾಮಪ್ಪ ಬನ್ನಿ. You can do it. ಹೊರಡ್ಬಿಡಿ. Yes, you can do it. Yes. Very good. ಎತ್ಕೊಳ್ಳಿ. Oh my God. ನಾನು ಟ್ರೈ ಮಾಡ್ತಾ ಇದೀವಿ, ಬಾಲ್ ಪ್ಲೇಸ್ಮೆಂಟ್ ಆಗ್ತಿಲ್ಲ ನಮ್ಗೆ ಇಬ್ರಿಗೂ. ಸುಷ್ಮಾ ಫರ್ನಾಂಡಿಸ್ ಅವ್ರು ಬೇರೆ ತುಂಬಾ ಫಾಸ್ಟ್ ಆಗಿ ಮಾಡಿರೋರು ಅವರು. ಬಟ್ ಅವರಲ್ಲಿ ಏನ್ ಪ್ರಾಬ್ಲಮ್ ಆಯ್ತು, ಅವರಲ್ಲಿ ಒದ್ದಾಡ್ತಾರೆ, ಅವ್ರಿಗೆ ಬರಕ್ಕೆ ಆಗ್ತಾ ಇಲ್ಲ. ಈ ಕಡೆಗೆ ಶರತ್ಗೂ ಬರಕ್ ಆಗ್ತಾ ಇಲ್ಲ, ಈ ಕಡೆಗೆ ರಘುರಾಮಪ್ಪಗೂ ಬರಕ್ ಆಗ್ತಾ ಇಲ್ಲ. ನಾವು ರೀಚ್ ಆಗಿದೀವಿ, ನಮ್ಗೆ ಹಾಕಕ್ ಆಗ್ತಾ ಇಲ್ಲ. ದೇವ್ರೇ ಏನಪ್ಪ ಮಾಡೋದು ಅಂತ. ಮತ್ತೆ ದೇವಮ್ಮ ಅವರು ಬಂದ್ರು. ಕೊನೆಗೂ 2015 ಮೊದಲನೇ ಟಾಸ್ಕ್ ನ ವಿನ್ನರ್ ಬಿಬಿ ಅಂಡ್ ಬಿಬಿ. ಅಂದ್ರೆ ಬಾಯ್ವಡ್ಕೆ ಸೌಮ್ಯ ಅಂಡ್ ಬಾಡಿ ಬಿಲ್ಡರ್ ರಾಮಪ್ಪ. ಬನ್ನಿ ಲೈಫ್ ತಗೊಳ್ಳಿ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸಾಮಾನ್ಯ ದಿನ ಅಲ್ಲ, ಹೊಸ ವರ್ಷದ ಮೊದಲನೇ ದಿನ, ಮೊದಲನೇ ಟಾಸ್. ಸೌಮ್ಯ ಮತ್ತು ರಾಮಪ್ಪ ಅವರಿಗೆ ಶುಭಾರಂಭ ಆಗಿದೆ. ಮತ್ತು ಯಾರು ಯಾಕೆ ಸೋತ್ರು, ಯಾರು ವರ್ಸ್ಟ್ ಪರ್ಫಾರ್ಮರ್, ಏನು ಎತ್ತ ಅಂತ ಮಾತಾಡೋಣ ಡಿಸ್ಕಷನ್ ಏರಿಯಾದಲ್ಲಿ. until then see you, take care, bye bye. ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಭೋಜಮ್ಮ ಅವರು ಈಗೀಗ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಎಷ್ಟೊಂದು ಕನ್ವಿನ್ಸ್ ಮಾಡಿದ್ರು ನನ್ನ ಕೈಲಿ ಆಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲಪ್ಪ ಇವನ ನಾಟಕ ಎಲ್ಲ. ನಾನು ನಿನ್ಗೆ ನಾನು ನಿನಗೆ ಅಂತ ಹೇಳಿದೆ. ಯಾರ್ದು ನಾಟಕ ಅಂದ್ರೆ ನಿನಗೆ ಅಂತ ಹೇಳಿದ್ಯಾ ನೀನು? ನಾಟಕ ಅನ್ನೋದು ಹೆಂಗ್ ಬಂತು? ಜಗಳ ಅಲ್ಲ, ನಾಟಕ ಅನ್ನೋದು ಹೆಂಗ್ ಬಂತು ಫಸ್ಟ್ ಹೇಳಿ. ನನಗೆ ಮಾತಾಡಿ ಅಲ್ಲಿ ಯಾವ ನಾಲ್ಗೆ ಹಿಡ್ಕೋಬೇಡಿ, ಒಂದ್ ನಾಲ್ಗೆ ಎರಡ್ ನಾಲ್ಗೆ ಅಲ್ಲ. ನೋಡು, ನಾನು ತುಂಬಾ ತಾಳ್ಮೆಯಿಂದ ಇದ್ದೀನಿ, ಗೊತ್ತಾಯ್ತಲ್ಲ. ನಾನು ಅಷ್ಟೇ ತಾಳ್ಮೆ ತಳ್ಕೊಂಡ್ರೆ ಆಮೇಲೆ ಅವನು ಈ ರೀತಿ ರಫ್ ಆಗಿ ವರ್ತಿಸಿದ್ರೆ ಅವನ ಜೀವಮಾನ ಫುಲ್ ಕಷ್ಟ ಉಂಟು ಅವನಿಗೆ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಲೈಫ್ ಸೂಪರ್ ಗುರು. Welcome back to Represent Live Super Guru powered by Snapdeal.com. ಇದು ಜನರೇಷನ್ ಗಳ ವಾರ್. ಓಕೆ, ಎಲ್ಲ ಹೆಂಗಿದ್ದೀರಾ? ಸೂಪರ್. ಎಲ್ರು ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಂಡ್ರಿ. ಡ್ಯಾನ್ಸ್ ಮಾಡಿದ್ವಿ, ಕೇಕ್ ಕಟ್ ಮಾಡಿದ್ವಿ, ಆಮೇಲೆ ರೆಸಲ್ಯೂಷನ್ ಗಳನ್ನ ಹೇಳ್ಕೊಂಡ್ವಿ. ವಂಡರ್ಫುಲ್ ಅಲ್ಲ? ಖುಷಿ ಆಯ್ತಾ? ದೇವಮ್ಮ ಹೆಂಗಿತ್ತು? ಮಜಾ ಆಯ್ತಾ? ನನ್ನೆ ಅದೇನೋ ಅಲ್ಲಿ ಕೆಂಪಗಿರೋದು ಕುಡಿತಿದ್ರಲ್ಲ, ಅದೇನು ಪಾರ್ಟಿ ಅದು? ಗುಲ್ಕಾಸ್ ಪುಡಿ. ಸುಷ್ಮಾ, ರೆಸಲ್ಯೂಷನ್ ಇಟ್ಕೊಂಡಿದ್ರಿ ಸ್ಪೀಡ್ ಆಗ್ಬೇಕು ಅಂತ. ವಾವ್, ಹೆಂಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್? ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಮುಂಬೈ ಪಾರ್ಟೀಸ್ನೆಲ್ಲ. ಯಾರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ? My landlady in Mumbai. She used to inspire me, motivate me with her life stories. So ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ವೆರಿ ನೈಸ್.
ಶಿಲ್ಪ. ಇಟ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಏನಕ್ಕಂದ್ರೆ ನಾವು ಪಾರ್ಟಿಗೆ ಹೋಗ್ಬೇಕಾರೆಲ್ಲ ನಮ್ಮ ವಯಸ್ಸವ್ರ ಜೊತೆ ಹೋಗ್ತಿದ್ದು, ಬಟ್ ಇಲ್ಲಿ ನಮ್ಗಿಂತ ಜಾಸ್ತಿ ವಯಸ್ಸಾದವ್ರ ಜೊತೆ ಪಾರ್ಟಿ ಮಾಡ್ತಿರೋದು ಫಸ್ಟ್ ಟೈಮ್. ಮತ್ತೆ ಇಲ್ಲೆಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಜೊತೆ ಡಾನ್ಸ್ ಮಾಡೋದು, ಹೂ ವಿಲ್ ಗೆಟ್ ಅ ಚಾನ್ಸ್. ಅಭಿ ಸರ್ ಸಿಕ್ಕಾಪಟ್ಟೆ ಮಜಾ ಆಯ್ತು. ಮ್ಯೂಸಿಕ್ ಕೇಳಿ ಇಲ್ಲಾಂದ್ರೆ ಒಂದು ಆಲ್ಮೋಸ್ಟ್ 2 months ಆಗಿತ್ತು. ಸೊ ಮೈಂಡ್ ಎಲ್ಲ ಫುಲ್ ಬ್ಲಂಟ್ ಆಗೋಗಿತ್ತು. ನೆನ್ನೆ ಮ್ಯೂಸಿಕ್ ಕೇಳಾದ್ಮೇಲೆ ಫುಲ್ ಶಾರ್ಪ್ ಆಗಿದೆ. ಓಕೆ, ಈಗ ಸ್ಟ್ರೈಟ್ ಕ್ವಶನ್ ಅಭಿ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಯಾವ ಗರ್ಲ್ ಫ್ರೆಂಡ್ ನಾ ತುಂಬಾ ಮಿಸ್ ಮಾಡ್ಕೊಂಡೆ, ನ್ಯೂ ಇಯರ್ ಪಾರ್ಟಿಲಿ ಅವಳಿದ್ರೆ ಇನ್ನೂ ಇನ್ಸ್ಪಿರೇಷನ್ ಸಿಕ್ತಿತ್ತು ಅಂತ ಯಾವ ಹುಡುಗಿ ಹೆಸರು ಹೇಳಕ್ ಇಷ್ಟಪಡ್ತೀನಿ? ಐ ಮಿಸ್ ಯು ಪಾಯಲ್. ನಿನ್ ಜೊತೆ ಡಾನ್ಸ್ ಆಡಿದ್ರೆ ಒಂದು ನಶಾ ಅದು. ಐ ಮಿಸ್ ಯು ವೆರಿ ಮಚ್. ಐ ಮಿಸ್ ಯು. ಕಾಂಟ್ ಎಕ್ಸ್ಪ್ರೆಸ್. ಓಕೆ, ಐ ಅಂಡರ್ಸ್ಟ್ಯಾಂಡ್. ಎಕ್ಸ್ಪ್ರೆಸ್ ಮಾಡಬೇಡ, ಕಂಟ್ರೋಲ್. ಎಲ್ರು ನ್ಯೂ ಇಯರ್ ಪಾರ್ಟಿನ ಸಕ್ಕದಾಗಿ ಎಂಜಾಯ್ ಮಾಡಿದೀರಾ. ಅದಾದ್ಮೇಲೆ ನೆಕ್ಸ್ಟ್ ಡೇ ಹೊಸ ವರ್ಷದ ಹೊಸ ಟಾಸ್ಕ್ ನಾವು ನಿಮ್ಗೆ ಕೊಟ್ವಿ, ಬೆಂಕಿ ಚೆಂಡು ಟಾಸ್ಕ್. ಫೈನಲ್ ರೌಂಡ್ ಆಗುತ್ತೆ. ಸೆಕೆಂಡ್ ಪ್ಲೇಸ್ಗೆ ಶರತ್ ಮತ್ತು ದೇವಮ್ಮ 7 ನಿಮಿಷ 23 ಸೆಕೆಂಡ್ ಅಲ್ಲಿ ಬಂದ್ರೆ, ಸೌಮ್ಯ ಮತ್ತು ರಾಮಣ್ಣ ಅವರು 4 ನಿಮಿಷ 26 ಸೆಕೆಂಡ್ ಅಲ್ಲಿ ಫಸ್ಟ್ ಪ್ಲೇಸ್ಗೆ ಬಂದು 2015ರ ಮೊದಲ ಟಾಸ್ಕ್ ನ ವಿಜೇತರಾಗ್ತಾರೆ. ಲೈಫ್ ನ ತಗೊಂಡು ಗಟ್ಟಿ ಕೂತ್ಕೋತಾರೆ. ಇಬ್ರು ಹೇಳಿ ಅದ್ರ ಬಗ್ಗೆ ಒಂದೊಂದು ಮಾತು. ತುಂಬಾ ಕಷ್ಟ ಪಡ್ತಾ ಇದೆ, ಲೈಫ್ ಕೈಗೆ ಬರ್ತಾ ಇರ್ಲಿಲ್ಲ. ನ್ಯೂ ಇಯರ್ ದಿನ ಲೈಫ್ ಕೈಗೆ ಬಂತು, ಫುಲ್ ಹ್ಯಾಪಿ ಸರ್. ಎಷ್ಟು ಖುಷಿ ಆಗ್ತಾ ಇದೆ ಸೌಮ್ಯ? ಸರ್ ನಿಜ ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲಿ ಏನೇನು ಕನಸುಗಳನ್ನ ಕಟ್ಕೊಂಡಿದ್ದೆ, ನಿಜವಾಗ್ಲೂ ಈ ಲೈಫ್ ಸೂಪರ್ ಗುರು ಮನೇಲಿ ಎಲ್ಲಾನು ಪೂರೈಸ್ಕೊಂಡಿದ್ದೀನಿ ಸರ್. ನಾನೊಂದು ದೊಡ್ಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು, ನಾನು ಅಲ್ಲೂ ಹೋಗಿ ಡ್ಯಾನ್ಸ್ ಕಲ್ತವಳಲ್ಲ. ನನಗೊಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ನನ್ನ ಮನೆಯಿಂದ ಅಮ್ಮ ಚೆನ್ನಾಗಿದೆಯಾ ಕಂದ? ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ. ಓ ಮಗಳೇ, ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಅಮ್ಮ. ಅಮ್ಮ ನಂಗೆ ಗೀತಕ್ಕ ನೋಡಂಗಾಗಿದೆ ಅಮ್ಮ. ಅವಳು ಹೇಗಿದ್ದಾಳೆ? ಸೌಮ್ಯ ಮಗಳೇ ಚೆನ್ನಾಗಿದ್ಯಾ ಮಗಳೇ? ಹಾ ಅಕ್ಕ ಚೆನ್ನಾಗಿದ್ದೀನಿ. ಚೆನ್ನಾಗಿ ಮಾಡ್ತಿದ್ಯಾ ಕಣಮ್ಮ. ಅಮ್ಮಗೆ ನೋಡ್ಬೇಕು ಅನ್ಸ್ತಿದ್ಯಾ ಸೌಮ್ಯ? ಯಾವಾಗ ಬರ್ತೀಯವ? ಅಕ್ಕ ಈ ಲೈಫ್ ಸೂಪರ್ ಗುರು ಪಟ್ಟ ಇಟ್ಕೊಂಡ್ ಬರ್ತೀನಿ ಮನೆಗೆ. 20 ಸೆಕೆಂಡ್ಗಳು ಮಾತ್ರ. ಇನ್ 20 ಸೆಕೆಂಡ್ ಇದೆ. ಅಪ್ಪಾಜಿನ್ ಕೇಳ್ದೆ ಅಂತ ಹೇಳು. ಹಾ ಅಪ್ಪಾಜಿನ್ ಕೇಳ್ದೆ ಅಂತ ಹೇಳು. ಎಲ್ರು ತುಂಬಾ ಮಿಸ್ ಮಾಡ್ಕೋತಿದೀನಿ. ನೀವ್ ಮಾತಾಡ್ದಿರೋದ್ ಫುಲ್ ಖುಷಿ ಆಗ್ತಿದೆ. ಅಂಡ್ ಅಮ್ಮ ಆಗಿದೆ. ನಿನ್ನ ಆಸೆಗಳು ಕನಸುಗಳು ಎಲ್ಲವೂ ಸಾಕಾರ ಆಗ್ಲಿ. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ. ಮಾಡಿ. ಎಲ್ಲರ ಲೈಫಲ್ಲೂ ನೋವಿರುತ್ತೆ, ನಲಿವಿರುತ್ತೆ. ಶೋಧನೆಗಳನ್ನ ಮೀರಿದ್ರೇನೆ ಸಾಧನೆ. ಒಂದ್ ಕಡೆ ಗೆಲುವಿನ ಸಂಭ್ರಮ ಆದ್ರೆ, ಇನ್ನೊಂದು ಕಡೆ ನಮ್ಮ ಮನೆಯಿಂದ ಆರೋಗ್ಯದ ಒಂದು ಕಾರಣದಿಂದ ಆಸ್ಪತ್ರೆಗೆ ಜಟ್ಟಿಮಣಿ ಅವ್ರನ್ನ ನಾವು ಕಳ್ಸಿದ್ವಿ. ಇಳಿ ವಯಸ್ಸಿನಲ್ಲಿದ್ದಾಗ ಆರೋಗ್ಯದಲ್ಲಿ ಏರುಪೇರಾಗುವುದು ಸಹಜ. ಅಂತಹ ಸಮಯದಲ್ಲಿ ಮೆಡಿಕಲ್ ಅಟೆನ್ಷನ್ ಇಸ್ ಮ್ಯಾಂಡೇಟರಿ. ಆ ಕಾರಣಕ್ಕಾಗಿ ಅನಾರೋಗ್ಯದಿಂದ ಬಳಲುತ್ತಿರೋ ಜಟ್ಟಿಮನಿಯವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಯಾವಾಗಿಂದ ಇದೆ ಅದು? ಈಗ 4 ದಿವಸ ಆಯ್ತು ಸರ್. ಅಲ್ಲ, ಮೊದಲೇ ಯಾವಾಗ ಇಲ್ರಿ ಸರ್. ಮತ್ತೆ ನಿನ್ಗೆ ಹೆರ್ನಿಯಾ ಅಂತ ಹೆಂಗ್ ಗೊತ್ತಾಗಿದೆ? ತಮಗೆ ಹರ್ನಿಯಾ ಇದೆ ಅನ್ನೋದು ಜಟ್ಟಿಮನಿಯವರ ಯೋಚನೆ. ಬಟ್ ಏನೇ ಆದ್ರೂ ಡಾಕ್ಟರ್ ತಪಾಸಣೆ ಮಾಡಿದ ಮೇಲೆ ನಿಜವಾದ ವಿಷಯ ತಿಳಿಯೋದು. ಹೆಂಗ್ ಒಂದು ಸ್ಕ್ಯಾನ್ ಮಾಡಿಸ್ಬಿಡೋಣ. ಡಾಕ್ಟರ್ ರಿಪೋರ್ಟ್ ಪ್ರಕಾರ ಜಟ್ಟಿಮನಿಯವರ ವೃಷಣದಲ್ಲಿ ನೀರು ತುಂಬಿರೋ ಕಾರಣ ನೋವು ಕಾಣಿಸ್ಕೊಂಡಿದೆ. ಸರ್ ಅದು ಹೆರ್ನಿಯಾ ಅಲ್ಲ. ಅದು ಏನಾಗಿದೆ ಅಂದ್ರೆ ಈಗ ಬಂದಿರೋದಲ್ಲ. ನಾನು ಹೇಳಿದ ಪ್ರಕಾರ ಯಾವಾಗಿಂದನೂ ಇದೆ. ನಿಮ್ಗೀಗ ನೀವು ಅಬ್ಸರ್ವ್ ಮಾಡಿದ್ರೆ ಅಷ್ಟೇ. ಬಟ್ ಅದು ನೀರು ಕಡಿಮೆ ಆಗ್ಲಿಕ್ಕೆ ಆಂಟಿಬಯೋಟಿಕ್ ಕೊಡ್ತೀನಿ, ಅದು ಇನ್ಫೆಕ್ಟ್ ಆಗಬಾರ್ದು. ಜಟ್ಟಿಮನಿಯವರ ತೊಂದರೆ ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ಅವರು ಟಾಸ್ಕ್ಗಳಲ್ಲಿ ಭಾಗವಹಿಸೋ ಹಾಗಿಲ್ಲ. ಸರ್ ನೀವು ಎದುರ್ಕೋಬೇಡಿ, ಅಷ್ಟು ತೊಂದರೆ ಏನಿಲ್ಲ ಆಯ್ತಾ. ರೆಸ್ಟ್ ತಗೊಂಡ್ಬಿಡಿ ಅಷ್ಟೇ. ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲದರ ಬಗ್ಗೆ ಮಾತಾಡಿ ಮುಗಿಸಿದ್ದಾಯ್ತು. ಇವಾಗ ಉಳಿದಿರೋದೊಂದೇ ವೋಟ್ ಔಟ್. ಹೊಸ ವರ್ಷದ ದಿನ ಯಾರು ನಾಮಿನೇಟ್ ಆಗ್ತಾರೆ, ಯಾರು ಡೇಂಜರ್ ಝೋನಿಗೆ ಹೋಗ್ತಾರೆ. ಸೊ ಇವತ್ತಿನ ವೋಟ್ ಔಟ್ ಶುರು ಆಗ್ಲಿ. ನಮ್ಮ ಇವತ್ತಿನ ಲೈಫ್ ಸೂಪರ್ ಗುರುವಿನ 2015ನೇ ಮೊದಲನೇ ಟಾಸ್ಕಿನ ವಿನ್ನರ್ಸ್ ರಾಮಪ್ಪ ಅಂಡ್ ಸೌಮ್ಯ ಅವರಿಂದ. ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿ ಅವರಿಗೆ ವೋಟ್ ಮಾಡ್ತಾ ಇದೀವಿ. ಅದು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಬಹಳ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವ್ರ
ಇಬ್ಬರದು ಟೀಮ್ ಕೋಆರ್ಡಿನೇಷನ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ವೀಕ್ ಇದ್ದಾರೆ. ಓವರಾಲ್ ಈ ವೀಕಲ್ಲಾದರೂ ನೋಡಲಿ ಇವತ್ತಾದ್ರೂ ನೋಡಲಿ ಪರ್ಫಾರ್ಮೆನ್ಸ್ ತುಂಬಾ ಲೋ ಇತ್ತು, ಕೋಆರ್ಡಿನೇಷನ್ ಇಲ್ಲ. ಇವತ್ತಿನ ವೀಕ್ ಪರ್ಫಾರ್ಮೆನ್ಸ್ ಅಲ್ದಂತೆ ಅವರು ಸೋಲಿದ ಮೇಲೂ ಒಂಥರ ನಗ್ತಾ ಇರ್ತಾರೆ, ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದಕ್ಕೆ ಕೋಆರ್ಡಿನೇಷನ್ ತುಂಬ ಕಡಿಮೆ ಇತ್ತು, ಬಟ್ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ವೀಕ್ ಪೂರ್ತಿ ವೀಕ್ ಪರ್ಫಾರ್ಮೆನ್ಸ್ ಬರ್ತಿತ್ತು, ಇವತ್ತು ಲೀಸ್ಟ್ ಅಗೇನ್. ಕ್ಷಮಾ ಸಚಿನ್ ಪೂರ್ ಪರ್ಫಾರ್ಮೆನ್ಸ್, ಕನಿಷ್ಠ ಪರ್ಫಾರ್ಮೆನ್ಸ್. ಸುಷ್ಮಾ ಫರ್ನಾಂಡಿಸ್ ಅವ್ರ ಮುಂದೆ ಸೋತಿದೆ, ಅದರಿಂದ ಅವ್ರಿಗೆ ಔಟ್ ಮಾಡ್ತಿದ್ದೆ. ಎರಡ್ 2015 ಮೊದಲ ಟಾಸ್ಕ್ನ ಚುನಾವಣೆ ಮುಗಿದಿದೆ. ನಾಳೆ ಶಾಕ್ ಶುಕ್ರವಾರ ಒಂದು ಜೋಡಿ ನಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಗಡೆ ಹೋಗ್ತಾರೆ. ಇವತ್ತು ಆ ಡೇಂಜರ್ ಝೋನ್ಗೆ ಸೇರ್ಕೋತಾ ಇರೋರು ಯಾರು? ಮೊದಲನೇ ಓಟು ಹೋಗ್ತಾ ಇದೆ ಶಿಲ್ಪಾ ಅಂಡ್ ಜಟಿಮನಿ. ಎರಡನೇ ಓಟ್ ಹೋಗ್ತಾ ಇದೆ ಕಿಟಿ ಅಂಡ್ ಲಕ್ಷ್ಮಿ ಸೇದಿ. ಸೊ ಮುಂದಿನ ಓಟ್ ಬೀಳ್ತಾ ಇದೆ ಕ್ಷಮಾ ಅಂಡ್ ಸಚಿನ್. ಓಕೆ, ಈ ಹಂತದಲ್ಲಿ ಕ್ಷಮಾ ಸಚಿನ್ ಅವರಿಗೆ ಒಂದು ಓಟು, ಶಿಲ್ಪಾ ಜಟಿಮನಿ ಅವರಿಗೆ ಒಂದು ಓಟು, ಕಿಟಿ ಅಂಡ್ ಸಿದ್ದಿಯಮ್ಮಗೆ ಒಂದು ಓಟ್ ಬಿದ್ದಿದೆ. ಇನ್ನು 6 ಓಟಲ್ಲಿ ಎಷ್ಟು ಓಟ್ ನಿಮಗೆ ಬಿದ್ದಿರಬಹುದು? ಮೋಸ್ಟ್ಲಿ ಎಲ್ಲ ಸೇರಿ ಒಂದು ಮ್ಯಾಕ್ಸಿಮಮ್ 3 ಅನ್ಕೊಂಡು. ನೀವೇನ್ ಅನ್ಕೊಂಡಿದಿರೋ ಅದು ಸರಿಯಾಗಿದೆ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಈ ಓಟ್ ಹೋಗ್ತಾ ಇದೆ ಕೃಷ್ಣಾನಂದ ಅಂಡ್ ರಚನಾ. ಮತ್ತು ನೆಕ್ಸ್ಟ್ ಓಟ್ ಮತ್ತೆ ರಚನಾ ಅಂಡ್ ಕೃಷ್ಣಾನಂದ, ಮತ್ತೆ ರಚನಾ ಅಂಡ್ ಕೃಷ್ಣಾನಂದ, ಮತ್ತೆ ರಚನಾ ಅಂಡ್ ಕೃಷ್ಣಾನಂದ, ಮತ್ತೆ ರಚನಾ ಅಂಡ್ ಕೃಷ್ಣಾನಂದ ಅಂಡ್ ರಚನಾ ಅಂಡ್ ಕೃಷ್ಣಾನಂದ. ಪೂರ್ ಪರ್ಫಾರ್ಮೆನ್ಸ್. 6 ಭರ್ತಿ ಓಟುಗಳು ಕೃಷ್ಣಾನಂದ ಮತ್ತು ರಚನಾಗೆ ಸಿಕ್ಕಿದೆ. ಕೃಷ್ಣಾನಂದ ಅವರೇ, ಸೋಲನ್ನ ಎಷ್ಟು ಸೀರಿಯಸ್ ಆಗಿ ಅಥವಾ ಎಷ್ಟು ತಮಾಷೆಯಾಗಿ ತಗೋತೀರಿ ನೀವು? ಇಲ್ಲ ಸರ್, ನಾವು ಒಂದು 2-3 ಟಾಸ್ಕ್ನಲ್ಲಿ ಒಂದು ಕಡೆ ನನ್ನ ತಪ್ಪು, ಒಂದು ಕಡೆ ಅವಳದು ತಪ್ಪು ಆಗಿ ನಮಗೆ ನಮ್ಮ ಮ್ಯಾಚಿಂಗ್ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋ ಥರನೂ ಆಗೋಯ್ತು. ಓಕೆ, ಈಗ ನೀವು ಹೇಳೋದು ರಚನಾ ನಿಮಗೆ ಸರಿಯಾದ ಪಾರ್ಟ್ನರ್ ಅಲ್ಲ. ರಚನಾ, ಕೃಷ್ಣಾನಂದ ಅವ್ರ ಬಗ್ಗೆ ನೀವು ಇದೇ ಅಭಿಪ್ರಾಯ ಕೊಡ್ತೀರಾ ಅಥವಾ ನಿಮ್ಮ ಅಭಿಪ್ರಾಯ ಏನು? ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆನ್ಸರ್ ಸಿಗೋದು ಅವರಿಂದ ನನ್ನಷ್ಟು ಮಟ್ಟು ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರಿಂದ ಇವತ್ತಿನ ಓಟೌಟ್ ಅಲ್ಲಿ ಡೇಂಜರ್ ಝೋನ್ ಬಂದಿರೋದು ರಚನಾ ಮತ್ತೆ ಕೃಷ್ಣಾನಂದ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಮತ್ತೊಮ್ಮೆ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ 2015. ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿದ್ದಲ್ಲ ನಿಮಗೆ ಸಿಗಲಿ. ಗುಡ್ ನೈಟ್, ಸಿ ಯಾ, ಟೇಕ್ ಕೇರ್, ವಿಲ್ ಸಿ ಯು ಟುಮಾರೋ. ಬೈ ಬೈ. ಗುಡ್ ನೈಟ್, ಟೇಕ್ ಕೇರ್.